ನಾಳೆ ತಿಂಡಿಗೆ ದೋಸೆ ಮಾಡುವ ಅಂತ ಅದನ್ನೀಗ ಗ್ರೈಂಡ್ ಮಾಡಿ ಇಟ್ಟೆ. ರಾತ್ರಿ ಡಿನ್ನರ್ಗೆ ಎಗ್ ಆಮ್ಲೆಟ್ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ ಒಣ ಮೀನಿನ ಚಟ್ನಿ ಕೂಡ ಮಾಡಿದ್ದೆ, ಹಾಗೂ ಸೋರೆಕಾಯಿ ಕರಿ ಕೂಡ ಇತ್ತು. ಈಗ ಡಿನ್ನರ್ ಮಾಡೋದು. ಈ ಕಾಂಬೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ನೆಕ್ಸ್ಟ್ ಡೇ, ನಿನ್ನೆ ರಾತ್ರಿಯೇ ದೋಸೆಗೆ ಗ್ರೈಂಡ್ ಮಾಡಿಟ್ಟಿದ್ರಿಂದ ಬ್ರೇಕ್ಫಾಸ್ಟ್ ಅಂತೂ ಬೇಗ ಬೇಗನೆ ಇವತ್ತು ಮಾಡ್ಬೋದು ಅಂತ ಮಸಾಲೆ ದೋಸೆ ಮಾಡ್ತಾ ಇದ್ದೇನೆ. ಆಲೂಗಡ್ಡೆ ಪಲ್ಯ ಚಟ್ನಿ ಎರಡು ಸಹ ಮಾಡಿದ್ದೆ. ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು ದೋಸೆ ಅಂತೂ. ಈಗ ಆಫೀಸಿಗೆ ಹೊರಟ್ವಿ. ಇವತ್ತು ಮಳೆ ಕೂಡ ಸ್ಟಾರ್ಟ್ ಆಗಿದೆ ಬೆಳಗ್ಗೆನೆ. ಡಿನ್ನರ್ಗೆ ಈಗ ಚೋಲೆ ಗ್ರೇವಿ ಕೂಡ ರೆಡಿ ಮಾಡಿದೆ. ಇದರ ಜೊತೆಗೆ ಸ್ವಲ್ಪ ಮಸಾಲೆ ಆನಿಯನ್ ಕೂಡ ರೆಡಿ ಮಾಡ್ತಾ ಇದ್ದೇನೆ. ಇದು ಮಾಡುವ ಮುಂಚೆ ಸ್ವಲ್ಪ ನೀರಲ್ಲಿ ಆನಿಯನ್ ಅನ್ನ ನೆನೆಸಿಡ್ಬೇಕು. ಅದಾದ್ಮೇಲೆ ಮೆಣಸಿನ ಪುಡಿ, ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಲಿಂಬೆ ಹಣ್ಣಿನ ರಸ. ಚೋಲೆ ಗ್ರೇವಿಗಂತೂ ಇದು ಬೆಸ್ಟ್ ಕಾಂಬಿನೇಷನ್. ಒಮ್ಮೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ. ಊಟ ಎಲ್ಲ ಆದ್ಮೇಲೆ ಹಾಗೆ ಐಸ್ ಕ್ರೀಮ್ ತಿನ್ನುವ ಅಂತ ಹೊರಗಡೆ ಬಂದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.